ತಿಕೋಟಾ ತಾಲೂಕಿನೆಲ್ಲೆಡೆ ಭೂಕಂಪನದ ಅನುಭವವಾಗಿದೆ. 2:15 ವೇಳೆ ಭಾರೀ ಶಬ್ದವೊಂದಾಗಿದೆ. ಕಳೆದ ವರ್ಷ 4-5 ಬಾರಿ ಇದೇ ರೀತಿ ಭೂಮಿ ಕಂಪಿಸಿತ್ತು. ಇದೇ ಪ್ರಮಾಣದಲ್ಲಿಯೇ ಶಬ್ದ ಆಗಿತ್ತು. ಈ ವರ್ಷದ ಮೊದಲ ಭೂಕಂಪನದ ಅನುಭವ ಸ್ಥಳೀಯರಿಗಾಗಿದೆ. ಜೋರು ಶಬ್ದದಿಂದ ಈಗಾಗಲೇ ಮಯನ್ಮಾರು, ಬ್ಯಾಂಕಾಕ್ ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಜನ ಕೂಡ ಇದನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭೂಮಿ ಕಂಪಿಸಿದೆ. ನಿಮಗೆ ಮಧ್ಯಾಹ್ನ ಸೌಂಡ್ ಕೇಳಿಸೈತಿಲ್ಲ? ನಾವು ಏನಂತೇಳಿ ನಾವು ಹೋಗಿವಿ, ಏನು ಕಿಚನಾಗ ಏನು ಬಿದ್ದದ ನಾವು ತಿಳ್ಕೊಂಡೀವಿ. ಇಲ್ಲ ಕಿಟಕಿ ಎಲ್ಲ ಆಗ್ಯಾಡು. ಹಾಯ್ ಗಾಯ್ಸ್, ಸೊ ನಾವಿರೋದ ಬಿಜಾಪುರ ಒಳಗೆ. ನಾವು ಮಧ್ಯಾಹ್ನ 2 o'clock ಅದು ಕೂತ ವಿಡಿಯೋ ಶೂಟ್ ಅದು ಮಾಡಕತ್ತಿದ್ವಿ ನಾವೆಲ್ಲರೂ ಸೇರಿ. ಅವಾಗ ನಮಗೆ ಸಡನ್ಲಿ ಜೋರಾಗಿ ಸೌಂಡ್ ಬಂತು. ಅವಾಗ ನಾವು ಏನಾಯ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಶಮಿತಾ, ಸುದರ್ಶನ ಮ್ಯಾಲೆ ಹೋಗಿ ಏನಾಗೈತೆ ಅಂತ ನೋಡಕ್ ಹೋಗಿದ್ರು. ಅವಾಗ ನಾವು ಅನ್ಕೊಂಡ್ವಿ ಹಿಂಗೆ ಮ್ಯಾಲೆ ಕಿಚನ್ ಒಳಗೆ ಏನೋ ಸಾಮಾನು ಅದು ಬಿದ್ದಿದೆ ನಾವು ತಿಳ್ಕೊಂಡ್ವಿ. ಬಟ್ ಆಮೇಲೆ 7 o'clock ಅದು ನಮ್ಗೆ ನ್ಯೂಸ್ ಗೊತ್ತಾಯ್ತು. ನಮ್ಮ ಅಮ್ಮ ಬಂದು ನಮ್ಗೆ ತೋರಿಸಿದ್ರು. ಅದೇನಂದ್ರೆ ಬಿಜಾಪುರ ಒಳಗೆ ಭೂಕಂಪ ಆಗಿತ್ತಂತ. 2:14 to 2:15 ಮಟ್ಟ ಸೌಂಡ್ ಇದಕ್ಕೆ ಬಂದಿತ್ತಂದ್ರ ಭೂಕಂಪ ಆಗಿತ್ತು. ಸೊ ನಾವೆಲ್ಲ ನಿಮ್ಗೆ ಏನ್ ಹೇಳುದಂದ್ರ ಮನ್ಯಾಗ ಅಲರ್ಟಿಗಿರ್ರಿ. ಹಿಂಗೇನ್ರ ಸೌಂಡ್ ಬತ್ತಂದ್ರ ಮನಿ ಇಂತ್ರ ಹೊರಗೆ ಬರ್ರಿ. ಮತ್ತ ಮಿರರ್ ಮುಂದದು ನಿಂದ್ರಾಕ್ ಹೋಗ್ಬೇಡ್ರಿ, ಟಿವಿ ಮುಂದ್ ನಿಂದ್ರಾಕ್ ಹೋಗ್ಬೇಡ್ರಿ, ಫ್ಯಾನ್ ತೆಳಗ್ ನಿಂದ್ರಾಕ್ ಹೋಗ್ಬೇಡ್ರಿ. ಮತ್ತ ಮಿರರ್ ಸಿಡಿದ್ ಬಡಿತೈತಿ, ಟಿವಿನೂ ಹಂಗ. ಮತ್ ಸಿನ್ನಿ ಏನ್ ಹೇಳ್ತಿ? ಸೊ ಒಟ್ಟು ನೀವು ದೊಡ್ಡ ಬಿಲ್ಡಿಂಗ್ ಇಂದ್ರ ಹೊರಗೆ ಬರಕ್ ಟ್ರೈ ಮಾಡ್ರಿ. ಸೊ ಸೇಫ್ಟಿ ಮೆಜರ್ ನೋಡ್ಕೋಬೇಕು. ಮತ್ತೆ ಲಿಫ್ಟ್ ಒಳಗ್ ಬರ್ಬೇಡ್ರಿ, ನಡ್ಕೊತ ಬಂದ್ ಸಾಯ್ರಿ. ಮನಿ ಹತ್ರ ಹೊರಗೆ ಓಡಿ ಬಿಡ್ತೀವಿ. ಟೇಬಲ್ ಸೇಫ್ಟಿ ಕೆಳಗೆ ಹೋಗ್ಕೊಂಡಿರ್ಬೇಕು. ಮತ್ತ ದೊಡ್ಡ ಬಿಲ್ಡಿಂಗ್ ಇದ್ರೆ ಹೊರಗೆ ಬೆಡ್ ಮೇಲೆ ಎತ್ತಿ ಕುಂತಿದ್ನ ಒಳಗೆ ವಿಡಿಯೋ ಮಾಡಿದ್ವಿ. ನೋಡಿದಾಗ ಹೊರಗೆಲ್ಲ ಪೂರ ಜನ ನಿಂತಿದ್ರು. ಹೊರಗೆ ಹೋಗಿ ನೋಡಿ ಏನ್ ಬ್ಲಾಸ್ಟಿಂಗ್ ಆತು, ಏನ್ ಮ್ಯಾಲ ಏನ್ ಬಿತ್ತು. ಮ್ಯಾಲ ಹೋಗಿ ನೋಡ್ನಿ ಏನೂ ಇಲ್ಲಾಗಿತ್ತು. ಆಮೇಲೆ ನೆಗ್ಲೆಕ್ಟ್ ಮಾಡಿ ಕೆಳಗೆ ಬಂದ್ವಿ ಇಬ್ರು. ಆಮೇಲೆ ಅಮ್ಮ ನ್ಯೂಸ್ ತಗೊಂಡ್ ಬಂದ್ಬಿಟ್ರು. ಈಕಿ ಹೇಳಿದ್ವಿ, ಆಮೇಲೆ ಹೇಳಿದ್ವಿ ಏನ್ ಇರ್ಲಿಲ್ಲ ಮ್ಯಾಲ ಅತ್ತ. ಆಮೇಲೆ ಪಿನೂ ಅಗಾಡಿತ್ತು. ಕೇರ್ಲೆಸ್ ಮಾಡಿ ಮತ್ ಮ್ಯಾಲ ಹೋಗಿ ಕೆಳಗೆ ಬಂದ್ವಿ. ಮತ್ ವಿಡಿಯೋ ಶೂಟ್ ಮಾಡಿದ್ವಿ. ಆಮೇಲೆ ಬಿಜಾಪುರ ಸೆಂಟರ್ ಸಿಟಿ ಒಳಗು ಮತ್ ಸೈಡ್ ಹಳ್ಳಿಗಳು ಎಲ್ಲ ಆಗ್ಬಿಟ್ಟೈತಿ. ಮತ್ತ ನಾವು ಮ್ಯಾಲಿಂತ್ರ ಕೆಳಗೆ ಬಂದ ವಿಡಿಯೋ ಎಲ್ಲ ಮಾಡತ್ತೀವಿ. ಮತ್ತೊಂದು ತಾಸಗನ ಬಿಟ್ವಿ, ಡ್ರೆಸ್ ಚೇಂಜ್ ಮಾಡಿ ಕೂತ್ವಿ, ಟಿವಿ ನೋಡ್ಕೊತ ಕೂತಿದ್ವಿ. ನಮ್ಮ ಮಮ್ಮಿ ಮ್ಯಾಲಿದ್ರು ನ್ಯೂಸ್ ತೊಗೊಂಡು ಬಂದ್ಬಿಟ್ರು ಓಡಿ. ಎಲ್ಲರಿಗೂ ಕಾಲ್ ಮಾಡಿ ಹೇಳಕತ್ತೀವಿ. ಸೊ ನೀವು ಸೇಫ್ಟಿ ಆಗಿರಿ ಅಂತ ಹೇಳ್ತೀವಿ.